ಕರ್ತನಲ್ಲಿ ಪ್ರೀತಿ ಉಳ್ಳಂಥ ದೇವ ಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಸಮಯದಲ್ಲಿಯೂ ಕೂಡ ನಾವು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳುವ ಪ್ರಕಾರ 5ನೇ ವಚನದಲ್ಲಿ ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎನ್ನುವಂಥ ವಚನವನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಸೊ ಈ ಸಮಯದಲ್ಲಿ ನಾವು ಧ್ಯಾನಿಸೋಣ. ಅದರಲ್ಲಿ ನಾವು ಅನೇಕ ವಿಷಯಗಳನ್ನ ನೋಡಿದ್ವಿ. ಶಾಂತರು ಎಂದರೆ ಏನು ಅನ್ನೋದನ್ನು ನಾವು ಧ್ಯಾನಿಸಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮಗೆ ಶಾಂತ ಗುಣ ಯಾಕೆ ಬೇಕು, ಅಥವಾ ದೀನ ಗುಣ, ಮೇಕ್ನೆಸ್ ಎಂಬುದಾಗಿ ಹೇಳ್ತಾರೆ. ಇದು ನಮಗೆ ಯಾಕೆ ಬೇಕು ಅನ್ನೋದನ್ನು ನಾವು ಧ್ಯಾನಿಸ್ತಾ ಬರ್ತಾ ಇದ್ವಿ. ಅದರಲ್ಲಿ ಜೀವನದಲ್ಲಿ ಯಾವ ರೀತಿ ಇದು ಒಂದು ಕಾರ್ಯವನ್ನು ನಿರ್ವಹಿಸ್ತದೆ, ಯಾವ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸ್ತದೆ ಮತ್ತು ಎಂಥ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನು ನಾವು ಧ್ಯಾನಿಸ್ತಾ ಬಂದಿದ್ವಿ. ಈಗಾಗಲೇ 2 ಸಂಗತಿಗಳನ್ನ ನಾವು ಧ್ಯಾನಿಸಿದ್ವಿ. ಮೊದಲನೇದಾಗಿ ನಮಗೆ ದೀನ ಮನಸ್ಸು ಯಾಕೆ ಬೇಕು ಅಂದರೆ, ನಾವು ಸತ್ಯದ ಯುದ್ಧದಲ್ಲಿ, ಆತ್ಮಿಕವಾದ ಯುದ್ಧದಲ್ಲಿ ಜಯಿಸ್ಬೇಕಂತ ಹೇಳಿದ್ರೆ ಇದು ನಮಗೆ ಬೇಕಾಗಿದೆ. ಎರಡನೇದಾಗಿ ನಾವು ನೋಡಿದಂಥ ಒಂದು ವಿಷಯ ಏನಂತ ಹೇಳಿದ್ರೆ, ನಮಗೆ ದೇವರ ಚಿತ್ತವನ್ನು ಮಾಡಲಿಕ್ಕೆ ಶಾಂತ ಗುಣ ಬೇಕಾಗಿದೆ, ದೀನ ಮನಸ್ಸು ಬೇಕಾಗಿದೆ. ಕೆಲವೊಮ್ಮೆ ನಮಗೆ ಇದನ್ನು ಮಾಡಲಿಕ್ಕೆ ಏನಾಗೋದಿಲ್ಲ, ನಮಗಿಷ್ಟ ಇರೋದಿಲ್ಲ. ನಮ್ಮ ಸ್ವಂತ ಚಿತ್ತಕ್ಕೆ ಈ ಒಂದು ದೇವರ ಚಿತ್ತವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಬೇಗ ಅದಕ್ಕೆ ನಾವು ಒಪ್ಕೊಳ್ಳೋಕೆ ಕಷ್ಟ ಆಗ್ತದೆ. ಹಾಗಿರೋದ್ರಿಂದ ನಾವು ಶಾಂತ ಗುಣವುಳ್ಳವರಾಗಿ ಮಾರ್ಪಡಬೇಕಾಗಿದೆ. ಮೂರನೇದಾಗಿ ಶಾಂತ ಗುಣವುಳ್ಳವರಾಗಬೇಕಂತ ಹೇಳಿದ್ರೆ, ಏನಕ್ಕಾಗಿ ನಾವು ಶಾಂತ ಗುಣವುಳ್ಳವರಾಗಿರ್ಬೇಕು, ಯಾಕೆ ನಾವು ದೀನ ಮನಸ್ಸುಳ್ಳವರಾಗಿರ್ಬೇಕು ಅಂತ ಹೇಳಿದ್ರೆ, ನಾವು ಆತನಲ್ಲಿ ವಾಸಿಸಬೇಕಂದ್ರೆ, ಆತನನ್ನು ಹಿಂಬಾಲಿಸ್ಬೇಕಂದ್ರೆ, ಆತನ ಜೊತೆಲಿ ವಾಸ ಮಾಡಬೇಕಂದ್ರೆ, ನೋಡ್ರಿ, ಆತನೊಂದಿಗೆ ಇದ್ದು ಬರುವುದು ಬೇರೆ, ಅದನ್ನು ಅನ್ಯೋನ್ಯತೆ ಅಂತ ಹೇಳ್ತಾರೆ. ಈಗ ನಾವು ಸ್ನೇಹಿತರ ಜೊತೆ ಹೋಗಿ ಟೀ ಕುಡಿದು ಮತ್ತೆ ತಿರುಗಿ ಬಂದ್ಬಿಟ್ವಿ. ಆದರೆ ನಾನು ನನ್ನ ಮನೆಗೆ ಬಂದೆ, ನನ್ನ ತಂದೆಯೊಂದಿಗೆ, ತಾಯಿಯೊಂದಿಗೆ, ನನ್ನ ಹೆಂಡತಿಯೊಂದಿಗೆ, ಮಕ್ಕಳೊಂದಿಗೆ ನಾನು ವಾಸ ಮಾಡ್ತಾ ಇದ್ದೀನಿ. ಇದು ಬೇರೆ, ಇದು ಸಂಬಂಧ, ಅದು ಅನ್ಯೋನ್ಯತೆ. ಅದು ಅನ್ಯೋನ್ಯತೆ ಅನ್ನುವಂಥದ್ದು, ಫೆಲೋಶಿಪ್ ಅನ್ನೋದು ಜಸ್ಟ್ ಫಾರ್ ಫ್ಯೂ ಮಿನಿಟ್ಸ್, ಕೆಲವು ನಿಮಿಷಗಳಿಗೆ ಸೀಮಿತವಾದದ್ದು. ಆದರೆ ಸಂಬಂಧ ಅನ್ನುವಂಥದ್ದು ಶಾಶ್ವತವಾದದ್ದು. ನಾವು ಆತನೊಂದಿಗೆ ಸಂಬಂಧ ಉಳ್ಳವರಾಗಿರ್ಬೇಕಲ್ಲ. ನಾವು ಆತನೊಂದಿಗೆ ಸಂಬಂಧ ಉಳ್ಳವರಾಗಿರ್ಬೇಕಂದ್ರೆ ಈಗ ನಾವು ನೋಡಿದ ಪ್ರಕಾರ ನಾವು ಶಾಂತ ಗುಣ ಉಳ್ಳವರಾಗಿರ್ಬೇಕು. ಶಾಂತರು ಯಾವಾಗಲೂ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆತನ ಜೊತೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಮತ್ತಾಯ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 29-30 ವಚನಗಳಲ್ಲಿ ನಾವು ನೋಡುವಂಥ ವಿಷಯ ಏನಂದರೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರೋದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಯಾಕೆಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಔರವಾದದ್ದು ಅಂದನು. ಆತನ ಹೇಳುವಂಥ ವಿಷಯ ಏನಂದರೆ, ನನ್ನ ಜೊತೆನಲ್ಲಿರ್ರಿ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳ್ರಿ. ನಾನೊಂದು ಭಾಗದಲ್ಲಿದ್ದೇನೆ, ನೀವೊಂದು ಭಾಗದಲ್ಲಿ ಇದ್ದೀರಿ. ನೊಗ ಅನ್ನುವಾಗ ಅದು 2 ಭಾಗದಲ್ಲಿಯೂ ಕೂಡ ಹಸುಗಳನ್ನ ಕಟ್ಟುವಂಥ ಒಂದು ಸ್ಥಳವಾಗಿರ್ತದೆ. ನಿಮಗೆ ಗೊತ್ತಿರ್ತದೆ, ನೀವು ರೈತರಾಗಿರೋದಾದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದು ನೊಗ ಅಂತ ಅನ್ನುವಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಲಿ. ನೊಗ ಅನ್ನುವಾಗ ಅದು ಒಂದು ಮರದ ಒಂದು ತುಂಡು, ಆ ತುಂಡನ್ನು ಹಸುವಿನ ಮೇಲೆ ಹಾಕಿರ್ತಾರೆ, ಎರಡು ಎತ್ತಿನ ಕತ್ತಿನ ಮೇಲೆ ಹಾಕಿರ್ತಾರೆ. ಸೊ ಈಗ ಕರ್ತನ ಹೇಳ್ತಾನೆ ಈ ಒಂದು ವಚನದಲ್ಲಿ, ಏನು ಹೇಳ್ತಾನೆ ಅಂತಂದರೆ, ನನ್ನ ನೊಗವನ್ನು ತೆಗೆದುಕೊಳ್ರಿ, ನಿಮ್ಮ ನೊಗ ಅದು ಭಾರವಾದದ್ದು, ಅದು ನಿಮ್ಮನ್ನು ಬಾಧಿಸುವಂಥ ನೊಗ. ಆ ನೊಗವನ್ನು ತೆಗೆದು ಹಾಕಿಬಿಟ್ಟು ಈಗ ನೀವು ನನ್ನ ನೊಗವನ್ನು ತೆಗೆದುಕೊಳ್ರಿ. ಯಾಕಂದ್ರೆ ನನ್ನ ನೊಗ ಮೃದುವಾದ ನೊಗ, ಅದು ಔರವಾದದ್ದು, ಮೃದುವಾದದ್ದು, ಹೆವಿ ವೆಯ್ಟ್ ಇಲ್ಲ, ಲೈಟ್ ವೆಯ್ಟ್. ಸೊ ಅದನ್ನು ತೆಗೆದುಕೊಂಡು ನನ್ನಿಂದ ಕಲ್ತ್ಕೊಳ್ರಿ. ನಾನು ದೀನ ಮನಸ್ಸುಳ್ಳವನು, ಸಾತ್ವಿಕನು ಆಗಿರೋದು, ನನ್ನಿಂದ ಕಲ್ತ್ಕೊಳ್ರಿ ಅಂತ ಹೇಳಿ ಕರ್ತನಲ್ಲಿ ಹೇಳ್ತಾನೆ ಪ್ರಿಯರೇ. ಸೊ ಹಾಗಿದ್ರೆ ನಾವು ಆತನನ್ನು ಹಿಂಬಾಲಿಸ್ಬೇಕಂದ್ರೆ, ಆತನ ಜೊತೆಯಲ್ಲಿ ವಾಸ ಮಾಡಬೇಕಂದ್ರೆ ನಮಗೆ ದೀನ ಮನಸ್ಸು ಬೇಕಾಗಿದೆ. ಯೇಸು ಸ್ವಾಮಿ ಯಾರ ಜೊತೆಯಲ್ಲಿ ಇದ್ರು, ಎಲ್ಲಿದ್ರು ಅಂತ ನಾವು ನೋಡೋದಾದ್ರೆ, ಯೇಸು ತುಂಬ ಆ ದಿನದ ಸಮಾಜದಲ್ಲಿ ಎಲ್ಲರಿಂದಲೂ ಕೂಡ ತಿರಸ್ಕರಿಸಲ್ಪಟ್ಟಂಥ, ಎಲ್ಲರಿಂದಲೂ ಕೈ ಬಿಡಲ್ಪಟ್ಟಂಥ, ಎಲ್ಲರಿಂದಲೂ ಧಿಕ್ಕರಿಸಲ್ಪಟ್ಟಂಥ ಒಂದು ಗುಂಪಿನ ಜನರ ಜೊತೆಯಲ್ಲಿ ಯಾವಾಗಲೂ ಇರ್ತಿದ್ರು. ಯಾಕಂದ್ರೆ ಆತ ದೀನ ಮನಸ್ಸುಳ್ಳವನಾಗಿರೋದ್ರಿಂದ ಅಂಥವ್ರ ಜೊತೆಲಿ ಇರ್ತಿದ್ರು. ಈಗ ನಾವು ನೋಡೋದಾದ್ರೆ, ಪೇತ್ರ, ಯೋಹಾನ, ಯಾಕೋಬ ಇವರೆಲ್ಲ ಯಾರಂತ ಹೇಳಿದ್ರೆ ಆ ದಿನದ ಬೆಸ್ತರು. ಮತ್ತೆ ಮತ್ತ ಯಾರಂದ್ರೆ ಎಲ್ಲರನ್ನೂ ತಿರಸ್ಕರಿಸಲ್ಪಟ್ಟಂಥ ಒಬ್ಬ ಸುಂಕಗಾರ. ಹಾಗೆ ಕೆಲವು ಶಿಷ್ಯರನ್ನ ನೋಡ್ಬೇಕಾದ್ರೆ ಅವ್ರು ಎಂಥವ್ರು ಅಂತ ಹೇಳಿದ್ರೆ ಒಂದು ರೀತಿಯಾದ ಟೆರರಿಸ್ಟ್ ಅಂತ ಹೇಳ್ಬಹುದು, ಆ ರೀತಿಯಾದ ಗುಂಪಿನವರು. ಯೆಶಾಯ 55ನೇ ಅಧ್ಯಾಯದಲ್ಲಿ ಕಡೆಯ ವಚನದಲ್ಲಿ ನಾವು ನೋಡ್ತೀವಿ, ಆತನು ದ್ರೋಹಿಗಳ ಸಂಗಡ ತನ್ನನ್ನು ಎಣಿಸಿಕೊಂಡಿರುವಂಥ ವಾಕ್ಯ ಹೇಳ್ತದೆ. ಅಂಥವರ ಜೊತೆಯಲ್ಲಿ ಆತ ವಾಸ ಮಾಡಿದ್ದಾನೆ. ಸೊ ಇವತ್ತು ಕೂಡ ಅಷ್ಟೇ, ಕರ್ತನು ಅಂಥವರ ಜೊತೆಯಲ್ಲಿಯೇ ಆತ ವಾಸ ಮಾಡೋದಕ್ಕೆ ಇಷ್ಟಪಡ್ತಾನೆ.
ಈ ಸಮಾಜದಲ್ಲಿ ಯಾರು ದೀನವುಳ್ಳವರಾಗಿರ್ತಾರೋ, ಯಾರು ತಮ್ಮನ್ನು ತಗ್ಗಿಸಿಕೊಳ್ತಾರೋ, ಯಾರು ತುಂಬ ಕೆಳಗಿರ್ತಾರೋ ಅಂಥವರೊಂದಿಗೆ ಆತನಿದ್ದಾನೆ. ಮತ್ತು ಆತ ಎಲ್ಲಿದ್ದಾನೆ ಅಂದರೆ ತುಂಬ ಕೆಳಗೆ. ಯೇಸು ಸ್ವಾಮಿ ಎಲ್ಲಿದ್ರು ಅಂತ ನಾವು ನೋಡುವಾಗ ಶಿಷ್ಯರ ಪಾದಗಳ ಬಳಿಯಲ್ಲಿ ಅವರ ಪಾದಗಳನ್ನ ತೊಳಿತಾ ಇದ್ರು. ಸೊ ನಮ್ಗೆ ಯೇಸು ಎಲ್ಲಿ ಸಿಗ್ತಾರೆ? ಪಾದಗಳ ಬಳಿಯಲ್ಲಿ ನಮಗೆ ಸಿಗ್ತಾರೆ. ಎಲ್ಲಿ? ಶಿಷ್ಯರ ಪಾದಗಳ ಬಳಿಯಲ್ಲಿ ಯೇಸು ಇದ್ದಾರೆ. ನಿಮಗೆ ಯೇಸು ಸಿಗಬೇಕು, ನೀವು ದೀನವುಳ್ಳವರಾಗಿರೋದಾದರೆ ಆತನು ಸಿಗ್ತಾನೆ. ನೀವು ಆತನೊಂದಿಗೆ ವಾಸ ಮಾಡಬೇಕು, ಹಾಗಿದ್ರೆ ನೀವು ದೀನರಾಗಿರಬೇಕಾಗಿದೆ. ನಾವು ದೀನರಾಗೋದಾದ್ರೆ ಮಾತ್ರವೇ ಆತನೊಂದಿಗೆ ವಾಸ ಮಾಡ್ಲಿಕ್ಕೆ ಸಾಧ್ಯ. ಆತನಂತೆ ನಾವು ದೀನರಾಗಬೇಕಾಗಿದೆ. ಇನ್ನೊಂದು ವಚನ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ ನಾವು ಓದೋಣ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇಲ್ಲಿ ಕೂಡ ಆತನು ಹೇಳ್ತಾರೆ, ನನ್ನ ಹಿಂದೆ ಬರಬೇಕಾ, ನನ್ನನ್ನು ಹಿಂಬಾಲಿಸ್ಬೇಕಾ, ನನ್ನ ಜೊತೆ ವಾಸ ಮಾಡಬೇಕಾ, ನೀವು ನಿನ್ನನ್ನು ನಿರಾಕರಿಸಿಕೊಳ್ಬೇಕು. ನನ್ನನ್ನು ಪ್ರೀತಿಸಬೇಕು. ನಿನಗಿರುವುದನ್ನು ನೀನು ಹಾಗೆ ಮಾಡದ ಹೊರತು, ಎಲ್ಲ ನಿನಗಿರುವಂಥದ್ದು ನನ್ನದು ಅಂತ ಹೇಳಿದೆಯಲ್ಲ, ಅದನ್ನು ನೀನು ಬಿಡದ ಹೊರತು ನನ್ನನ್ನು ಹಿಂಬಾಲಿಸುವುದಕ್ಕೆ ಸಾಧ್ಯವಿಲ್ಲ. ಇದನ್ನೇ ಕರ್ತನ ಹೇಳ್ತಾನೆ. ಶ್ರೀಮಂತರು ಕರ್ತನ ಬಳಿಯಲ್ಲಿ ಕರ್ತನ ರಾಜ್ಯಕ್ಕೆ ಸೇರಕ್ಕಾಗೋದಿಲ್ವಂತೆ. ಒಂಟೆ ಸೂಜಿ ಕಣ್ಣಿನ ಒಳಗೆ ನುಗ್ಗುತ್ತಂತೆ, ಆದರೆ ಶ್ರೀಮಂತರು ದೇವರಾಜ್ಯ ಸೇರೋದು ತುಂಬಾ ಕಷ್ಟ ಎಂಬುದಾಗಿ ಆತ ಹೇಳ್ತಾನೆ. ಅದ ತಕ್ಷಣ ಪೇತ್ರ ಮತ್ತು ಯೋಹಾನ ಯಾಕೋಬ ಎಲ್ಲ ಕೇಳ್ತಾರೆ, ಸ್ವಾಮಿ ಇನ್ಯಾರ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಅಂತ ಹೇಳಿದ ಕೂಡಲೇ ಯೇಸ್ವಾಮಿ ಒಂದು ಮಾತು ಹೇಳ್ತಾರೆ, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಇವತ್ತು ಶ್ರೀಮಂತರೋ ಬಡವರು, ಆದರೆ ದೀನರು ಕರ್ತನಿಗಾಗಿ ಎಲ್ಲವನ್ನ ಏನೂ ಅಲ್ಲ ಎಂಬುದಾಗಿ ಅದನ್ನು ತ್ಯಜಿಸುವವರು, ಏನೂ ಅಲ್ಲ ಎಂಬುದಾಗಿ ಅದನ್ನು ನೆನೆಸುವವರು ಕರ್ತನ ಬಳಿಯಲ್ಲಿ ಕರ್ತನ ರಾಜ್ಯಕ್ಕೆ ಏನಾಗ್ತಾರೆ? ಬಾಧ್ಯರಾಗ್ತಾರೆ. ಕರ್ತನ ರಾಜ್ಯದಲ್ಲಿ ಉಪಯೋಗಿಸಲ್ಪಡ್ತಾರೆ. ಒಬ್ಬ ಶ್ರೀಮಂತ ಯವನಸ್ಥನ ನೋಡಿ ಸ್ವಾಮಿ ಕೇಳ್ತಾರೆ. ಏನಂತ ಕೇಳ್ತಾರೆ? ಆತ ಯೇಸುನ ಕೇಳ್ತಾರೆ, ಸ್ವಾಮಿ ನಾನು ಹಿಂಬಾಲಿಸ್ಬೇಕಂದ್ರೆ ಏನಪ್ಪ ಮಾಡಬೇಕು ಅಂತ ಹೇಳಿದ ಕೂಡಲೇ ಯೇಸ್ವಾಮಿ ಹೇಳ್ತಾರೆ, ಈ ರೀತಿಯೆಲ್ಲ ಮಾಡು, ಧರ್ಮಶಾಸ್ತ್ರ ಏನು ಹೇಳುತ್ತೆ ಅದ್ರ ಪ್ರಕಾರ ಮಾಡು. ನಿತ್ಯ ಜೀವ ಹೊಂದಬೇಕಂದ್ರೆ ಇದೆಲ್ಲ ಮಾಡಬೇಕು. ಎಲ್ಲ ಮಾಡಿದ್ದೀನಿ, ನನ್ನ ತಂದೆ ತಾಯಿ ಗೌರವಿಸಿದ್ದೀನಿ, ನಾನು 10 ಆಜ್ಞೆಗಳನ್ನು ನೆರವೇರಿಸ್ತಾ ಬಂದಿದ್ದೀನಿ. ಅದಕ್ಕೆ ಯೇಸುಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ ಆತನಿಗೆ, ಎಲ್ಲವನ್ನು ಮಾಡಿದ್ಯಾ, ಹಾಗಿದ್ರೆ ನಿನಗಿರುವಂಥ ಆಸ್ತಿನೆಲ್ಲ ಮಾರಿ ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ ಕೂಡಲೇ ಆತ ಏನು ಮಾಡ್ತಾನಂದ್ರೆ, ಆತ ಹಿಂಬಾಲಿಸೋದಕ್ಕೆ ಮನಸ್ಸೇ ಇಲ್ಲ ಆತನಿಗೆ. ತಕ್ಷಣ ಆತನ ಆಸ್ತಿ ಮೇಲಿದ್ದಂಥ ಆಸೆ, ವ್ಯಾಮೋಹ, ಅದು ಆತನನ್ನ ಹಿಂಬಾಲಿಸೋದಕ್ಕೆ ಬಿಡ್ಲೇ ಇಲ್ಲ. ಅದನ್ನೆಲ್ಲ ಮಾರಿ ದೇವರ ರಾಜ್ಯಕ್ಕೆ ಬಡವರಿಗೆ ಹಂಚ್ಬಿಟ್ಟು ನನ್ನನ್ನು ಹಿಂಬಾಲಿಸು. ಅದೇ ಇವತ್ತಿನ ದಿನದ ಬೋಧಕರಾಗಿರೋದಾದ್ರೆ ಯಾವ ರೀತಿ ಕೇಳ್ತಿರ್ತಿದ್ರು, ನೀನು ಆಸ್ತಿನೆಲ್ಲ ಮಾರಿ ನನ್ನ ಸೇವೆಯ ನಂಬರ್ಗೆ ಡೆಪಾಸಿಟ್ ಮಾಡಿಬಿಟ್ಟು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದಿರ್ಬೋದು. ಆದರೆ ಯೇಸು ನೋಡ್ರಿ, ತಂದೆನ ಹಿಂಬಾಲಿಸು ಅಂತ ಹೇಳಿದ್ರು. ತಂದೆ ಯಾವಾಗಲೂ ಯೇಸುವಿನ ಬಾಯಲ್ಲಿ ತಂದೆಯನ್ನು ಹಿಂಬಾಲಿಸ್ಬೇಕು ಅನ್ನೋದೇ ಆತನ ಆಸೆ. ತಂದೆಯನ್ನೇ ಆತ ತೋರಿಸಿಕೊಟ್ಟಿದ್ದಾನೆ. ಹಾಗಿದ್ರೆ ಈಗ ನಾವು ಈ ಲೋಕದಲ್ಲಿ ಇದ್ದುಕೊಂಡು ನಾವು ಯಾರನ್ನ ತೋರಿಸ್ಕೊಡ್ಬೇಕು? ನಾವು ಯೇಸು ಕ್ರಿಸ್ತನನ್ನೇ ತೋರಿಸಿಕೊಡ್ಬೇಕಾಗಿದೆ ಪ್ರಿಯರೇ. ಸೊ ಹಾಗಿದ್ರೆ ಈ ವಾಕ್ಯದ ಪ್ರಕಾರ ನಾವು ನಮ್ಮ ಶಿಲುಬೆನ ಹೊತ್ತು ಆತನನ್ನು ನಾವು ಪ್ರತಿ ದಿವಸ ಹಿಂಬಾಲಿಸಬೇಕು. ಆತನ ಹಿಂಬಾಲಿಸುವಾಗ ನಾವೇನಾಗ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಜೀವಿತದಲ್ಲೂ ಉಜ್ಜೀವನವನ್ನು ಕಾಣ್ತೇವೆ. ಆತನ ಹಿಂಬಾಲಿಸುವ ಪ್ರತಿಯೊಬ್ಬೊಬ್ಬರೂ ಕೂಡ ಉಜ್ಜೀವನವನ್ನು ಕಂಡಿದ್ದಾರೆ, ನಾವು ಅದನ್ನು ಕಾಣ್ತೇವೆ. ಸರಿಯಾಗಿದ್ರೆ ನಾವು ಮುಂದುವರೆದು ನಾವು ಧ್ಯಾನಿಸೋಣ. ಈ ಶಾಂತ ಗುಣದ ಪ್ರತಿಫಲ ಏನು, ಇದು ಯಾರಿಗೆ ಸಿಗ್ತದೆ, ಇದು ಯಾರಿಗೆ ಸಿಕ್ಕೋದಿಲ್ಲ ಅನ್ನೋದನ್ನ ನಾವು ಧ್ಯಾನಿಸ್ಲಿಕ್ಕಿದ್ದೇವೆ. ಸೊ ನಾವು ಪ್ರಾರಂಭದಲ್ಲಿ ನೋಡಿದ ಹಾಗೆ ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ, ಶಾಂತ ಹೃದಯರು ಅವರು ಭೂಮಿಗೆ ಬಾಧ್ಯರಾಗುವರು. ಇದರ ಪ್ರತಿಫಲ ಏನಂತೆ? ಭೂಮಿಗೆ ಬಾಧ್ಯರಾಗಿರ್ತಾರೆ ಅಂತ ಜನರು ಭೂಲೋಕದ ಮೇಲೆ ಬಾಧ್ಯರಾಗಿರ್ತಾರೆ. ಬರೀ ಭೂಮಿಗೆ ಮಾತ್ರ ಬಾಧ್ಯತೆನೋ ಅಂತ ನೋಡೋಕೋದ್ರೆ ಇಲ್ಲ, ಈ ಭೂಮಿಗೆ ಮಾತ್ರ ಸೀಮಿತವಾದದಲ್ಲ, ನಮಗೆ ಬರುವ ಭೂಮಿಯಲ್ಲಿ ಕೂಡ ನಮಗೆ ಬಾಧ್ಯತೆ ಇದೆ. ಆ ಭೂಮಿಯಲ್ಲಿ ನಾವು ಸ್ವಂತ ಉಳ್ಳವರಾಗಿರ್ತೀವಿ. ನಮ್ಮನ್ನ ಕರ್ತನು ಹೊಸ ಭೂಮಿಯಲ್ಲಿ ಹೊಸ ಎರುಸಲೇಂ ಇಳಿದು ಬರ್ತದಲ್ಲ, ಆ ಭೂಮಿಯಲ್ಲಿ ದೇವರು ನಮಗೆ ಬಾಧ್ಯತೆಯನ್ನು ಕೊಡ್ಲಿಕ್ಕಿದ್ದಾರೆ. ಸೊ ನಾವೀಗ ಅದನ್ನು ನೋಡೋಣ. ಕೀರ್ತನೆ 37ನೇ ಅಧ್ಯಾಯದಲ್ಲಿ ಅಲ್ಲಿ ವಾಸ ಮಾಡತಕ್ಕವ್ರು ಎಂಥವರಾಗಿರ್ತಾರೆ ಅನ್ನೋದನ್ನ ನಾವು ನೋಡಬಹುದು. ಅದನ್ನು ನಾವು ತೆಗೆದುಕೊಳ್ಳೋಣ. ಕೀರ್ತನೆ 37ನೇ ಅಧ್ಯಾಯದಲ್ಲಿ ನಾವು ತಿರುಗಿ ನೋಡುವಂತಹ ಒಂದು ವಿಷಯ ಏನಂತ ಹೇಳಿದ್ರೆ, ಅದ್ರಲ್ಲಿ ಮುಖ್ಯವಾಗಿ 9ನೇ ವಚನ ನಾವು ನೋಡ್ತೀವಿ. 9ನೇ ವಚನ, ಕೆಡುಕರು ತೆಗೆದು ಹಾಕಲ್ಪಡುವರು, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು. ನೋಡ್ರಿ, ಇಲ್ಲಿ ನಾವು ನೋಡೋ ಪ್ರಕಾರ ಯಾರಿಗೆ ಈ ದೇಶ, ಈ ಭೂಮಿಯಲ್ಲಿ ಬಾಧ್ಯತೆ, ಯಾರು ಈ ಭೂಮಿಯನ್ನ
ಅನುಭವಿಸ್ತಾರೆ, ಬಾಧ್ಯರಾಗಿರ್ತಾರೆ, ಈ ಭೂಮಿಯಲ್ಲಿ ಶಾಶ್ವತವಾಗಿರ್ತಾರೆ, ಅಥವಾ ಈ ಭೂಮಿಯ ಬಾಧ್ಯತೆ ಸಿಕ್ಕತ್ತೆ ಅಂತ ನಾವು ನೋಡುವಾಗ ಇಲ್ಲಿ ಈ ವಾಕ್ಯದ ಪ್ರಕಾರವಾಗಿ ಯಾರ ಆತನನ್ನೇ ನಿರೀಕ್ಷಿಸಿಕೊಂಡಿರ್ತಾರೋ, ಯಾರ ಆತನಿಗೋಸ್ಕರ ಕಾಯ್ತಾ ಇರ್ತಾರೋ ಅವರು ಈ ಭೂಮಿಯನ್ನ ಅನುಭವಿಸುವವರಾಗಿರ್ತಾರಂತೆ. ಮತ್ತೊಂದು ವಚನ ಇಲ್ಲ ನೋಡ್ತೀವಿ, 11ನೇ ವಚನ, ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾಸೌಖ್ಯದಿಂದ ಆನಂದಿಸುವರು ಅಂತೇಳಿ. ಯಾರು ಅನುಭವಿಸ್ತಾರಂತೆ? ಇಲ್ಲಿ ಕೂಡ ಹೇಳ್ತದೆ ದೀನರು ಅದನ್ನ ಅನುಭವಿಸ್ತಾರಂತೆ. ಮತ್ತು 18ನೇ ವಚನ ನೋಡ್ತೀವಿ, ಅದೇ ಕೀರ್ತನೆ 18ನೇ ವಚನ, ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ, ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಹಾಗೆ 22ನೇ ವಚನ, ಯೆಹೋವನ ಆಶೀರ್ವಾದವು ಯಾರಿಗಿರುವುದೋ ಅವರು ದೇಶವನ್ನು ಅನುಭವಿಸುವರು, ಆತನ ಶಾಪವು ಯಾರಿಗಾಗುವುದೋ ಅವರು ತೆಗೆದು ಹಾಕಲ್ಪಡುವರು. ಇಲ್ಲಿ ವಾಕ್ಯ ಹೇಳೋ ಪ್ರಕಾರ 22ನೇ ವಚನದಲ್ಲಿ ಆತನ ಯಾರನ್ನ ಆಶೀರ್ವದಿಸ್ತಾನೋ, ಯಾರಿಗೆ ಆತನ ಆಶೀರ್ವಾದ ಆಗ್ತದೋ ಅವರು ದೇಶವನ್ನು ಅನುಭವಿಸ್ತಾರಂತೆ. ಮತ್ತು 29ನೇ ವಚನ, ನೀತಿವಂತರೋ ದೇಶವನ್ನು ಅನುಭವಿಸುವವರಾಗಿ ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು ಎಂಬುದಾಗಿ ಹೇಳ್ತದೆ ಪ್ರಿಯರೇ. ಈಗ ನಾವು ನೋಡೋದಾದ್ರೆ ಅನೇಕ ವಚನಗಳು ಏನ್ ಮಾಡ್ತದೆ, ಈ ದೀನರಿಗಿರ್ತಕ್ಕಂತಹ ಒಂದು ಆಶೀರ್ವಾದವನ್ನ ತೋರಿಸ್ಕೊಡ್ತದೆ. ತಗ್ಗಿಸಿಕೊಂಡಂತ ಜನಗಳ ವಿಷಯದಲ್ಲಿ ಇದು ಮಾತಾಡುವಂಥದ್ದಾಗಿದೆ. ಸೊ ಹಾಗಿದ್ರೆ ಈ 37ನೇ ಅಧ್ಯಾಯನ ದೇವ ಜನರಾದ ನಾವೆಲ್ಲರೂ ಕೂಡ ಓದಿ ಧ್ಯಾನಿಸಿ ನಾವು ಈ ರೀತಿಯಾಗಿ ಶಾಂತ ಉಳ್ಳವರಾದ್ರೆ ಎಷ್ಟೋ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ದೀನರಲ್ಲದ ಈ ಲೋಕದ ವ್ಯಕ್ತಿಗಳ ಕುರಿತಾಗಿ ಕೂಡ ಮಾತಾಡಲ್ಪಟ್ಟಿರೋದನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಅದರಲ್ಲಿ ಕೆಲವು ವಾಕ್ಯಗಳನ್ನ ನಾವು ನೋಡೋಣ. ಅದರಲ್ಲಿ 1ನೇ ವಚನವೇ ಈಗ ಮಾತಾಡ್ತದೆ, ದೀನರು ಹೇಗೆ ನಡ್ಕೋಬೇಕಂತ ನೋಡ್ರಿ. ಕೆಟ್ಟ ನಡತೆ ಹೇಳುವವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ, ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ಎಷ್ಟು ಸ್ಪಷ್ಟವಾಗಿ ಬರಲ್ಪಟ್ಟಿದೆ. ದೀನರಾಗಿ ನಾವು ಶಾಂತ ಗುಣವುಳ್ಳರಾಗಿರ್ಬೇಕಂತೆ. ಇಂಥ ಪರಿಸ್ಥಿತಿ ಇರ್ಬೇಕಾದಾಗ ನೀವು ಅಂಥವರ ಕುರಿತಾಗಿ ನೀನು ಚಿಂತಿಸಬೇಡ. ಕೆಟ್ಟವ್ರ ನಡತೆ ನೋಡಿ ಉರಿಗೊಳ್ಬೇಡ, ಇರಿಟೇಟ್ ಆಗ್ಬೇಡ. ಡು ನಾಟ್ ಬಿ ಇರಿಟೇಟೆಡ್. ಮತ್ತೆ ಏನಂತ ಹೇಳ್ತದೆ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಆಮೇಲೆ ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗ್ತಾರೆ. ಇವತ್ತಿದ್ದಾರೆ, ನಾಳೆ ಇರ್ತಾರ ಇಲ್ವೋ ನಮಗೆ ಗೊತ್ತಿಲ್ಲ. ಅವರು ಇವಾಗಿದ್ದಾರೆ, ನಾಳೆ ಇರೋದಿಲ್ವಂತೆ. ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗ್ತಾರಂತೆ. ಸೊ ಅದನ್ನ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಮತ್ತೆ 3ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೆಹೋವನಲ್ಲಿ ಭರವಸೆ ಇಟ್ಟು ಒಳ್ಳೆಯದನ್ನೇ ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ನಿನ್ನ ಭೂ ಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಆತನು ನಿನ್ನ ನೀತಿಯನ್ನು ಉದಯದ ಬೆಳಕಿನಂತೆಯೂ ನಿನ್ನ ನ್ಯಾಯವನ್ನು ಮಧ್ಯಾಹ್ನದ ತೇಜಸ್ಸಿನಂತೆಯೂ ಪ್ರಕಾಶಿಸುವನು. 7ನೇ ವಚನ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. ನೋಡ್ರಿ, ಕುಯುಕ್ತಿಯನ್ನ ಮಾಡಿ ಕೆಲವರೆಲ್ಲ ಏನ್ ಮಾಡ್ತಾರೆ, ಅಭಿವೃದ್ಧಿ ಅಂತಾರೆ. ಅವನ್ನ ನೋಡಿ ನೀನು ಇರಿಟೇಟ್ ಆಗ್ಬೇಡ, ಅದರಿಂದ ಅವನ್ನ ನೋಡಿ ಉರಿಗೊಳ್ಬೇಡ. ನೀನು ಅಭಿಷೇಕಿಸಲ್ಪಡ್ತೀಯ. ನೀನು ಮುಂದೆ ವಾಕ್ಯ ನಾವು ನೋಡೋಣ, 8ನೇ ವಾಕ್ಯ, ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ. ಕೆಡುಕಿಗೆ ಕಾರಣವಾದೀತು, ಕೆಡುಕರು ತೆಗೆದು ಹಾಕಲ್ಪಡುವರು. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರುವವರೇ ದೇಶವನ್ನು ಅನುಭವಿಸುವರು. ಇನ್ನು ಸ್ವಲ್ಪ ಕಾಲದೊಳಗೆ ದೇಶವನ್ನು ಕಾಣಿಸದೆ ಹೋಗುವನು. ಅವನಿದ್ದ ಸ್ಥಳದಲ್ಲಿ ಎಷ್ಟು ವಿಚಾರಿಸಿದರೂ ಅವನು ಸಿಕ್ಕುವುದೇ ಇಲ್ಲ. ಆದರೆ ದೀನರು ದೇಶವನ್ನು ಅನುಭವಿಸುವರು, ಅವರು ಮಹಾಸೌಖ್ಯದಿಂದ ಆನಂದಿಸುವರು. ಈ ಅಧ್ಯಾಯವೆಲ್ಲವೂ ಕೂಡ ಇದೇ ರೀತಿಯಲ್ಲಿ ಮಾತಾಡುವಂತಹದ್ದಾಗಿದೆ. ಸೊ ಪ್ರಿಯರಾಗಿರೋದ್ರಿಂದ ಕೀರ್ತನೆ 37ನೇ ಅಧ್ಯಾಯದಂತೆ ನಾವು ದೀನರಾಗಿ ಶಾಂತ ಗುಣವುಳ್ಳವರಾಗಿ ಈ ಲೋಕದ ಮಧ್ಯದಲ್ಲಿ ಕೆಟ್ಟು ಹೋದ ದುಷ್ಟ ಲೋಕದ ಒಳಗಡೆ ನಾವೇನಾಗೋಣ, ನಾವು ಶಾಂತ ಗುಣವುಳ್ಳವರಾಗಿ ದೀನ ಮನಸ್ಸುಳ್ಳವರಾಗಿ ಕಾಯೋಣ. ಆಗ ನಾವು ಶಾಶ್ವತವಾಗಿ ಅಥವಾ ನಾವು ಈ ಭೂಮಿಗೆ ನಾವು ಬಾಧ್ಯರಾಗ್ತೇವೆ. ಈ ಭೂಮಿಯನ್ನು ಕರ್ತನು ನಮಗೆ ಬಾಧ್ಯತೆಯನ್ನಾಗಿ ಕೊಡ್ಲಿಕ್ಕಿದ್ದಾನೆ. ಹೇಗೆ ಇಸ್ರಾಯೇಲ್ಯರು ಶಾಂತ ಗುಣವುಳ್ಳವರಾಗಿದ್ರು, ಅವ್ರು ಕಾಯ್ತಾ ಇದ್ರು ಕರ್ತನ ಪ್ರತ್ಯಕ್ಷತೆಗಾಗಿ, ಕರ್ತನ ಆ ಒಂದು ಬಿಡುಗಡೆಗಾಗಿ ಕಾಯ್ತಾ ಇದ್ರು. ಮೋಶೆಯನ್ನ ಕರ್ತನ ಕಳಿಸಿಕೊಟ್ಟು ಅವರೆಲ್ಲರೂ ಬಿಡುಗಡೆ ಹೊಂದಿದ ಮೇಲೆ ಅವರು ಅಡವಿಯಲ್ಲಿ ಗೊಣಗಿಟ್ಟು ಅನೇಕರು ಸತ್ತೋದ್ರು. ಗೊಣಗುಟ್ಟದೇ ಶಾಂತ ಭಾವದಿಂದ ದೀನತೆಯಿಂದ ಕಾಯ್ತಾ ಇದ್ರಲ್ಲ, ಅವರೆಲ್ಲರೂ ಕೂಡ ಕಾನಾನ್ ದೇಶದ ಸಮೃದ್ಧಿಯನ್ನು ಅನುಭವಿಸಿದ್ರು.
ಕಾನಾನ್ ದೇಶದಲ್ಲಿ ಇದ್ದಂಥ ಆ ಸಂತೋಷವನ್ನು ಅನುಭವಿಸಿದ್ರು. ಕಾನಾನ್ ದೇಶದಲ್ಲಿ ಅವರು ನೆಡದೇ ಇರ್ತಕ್ಕಂಥ ತೋಟಗಳನ್ನ ಅವರು ಸ್ವಂತ ಮಾಡಿಕೊಂಡ್ರು. ಅವರು ಕಟ್ಟದೇ ಇರ್ತಕ್ಕಂಥ ಭವನಗಳಲ್ಲಿ, ಮನೆಗಳಲ್ಲಿ ಅವರು ವಾಸ ಮಾಡಿದ್ರು. ಅಂದ್ರೆ ಆ ದೇಶಕ್ಕೆ ಅವರು ಬಾಧ್ಯರಾದ್ರಲ್ಲ, ಶಾಂತತೆಯಿಂದ ಕಾಯ್ತಿದ್ರಲ್ಲ, ಉರಿಗೊಳ್ಳದೆ, ಕೋಪ ಮಾಡದೆ, ಗುಣಗುಟ್ಟದೆ ಅವರು ಆ ದೇಶವನ್ನು ಸ್ವಾಧೀನ ಮಾಡ್ಕೊಂಡ್ರಲ್ಲ. ಹಾಗೆಯೇ ನಮಗೆ ಪರಲೋಕ ದೇಶವನ್ನು ನಾವು ಸ್ವಾಧೀನ ಮಾಡ್ಕೊಳ್ಬೇಕಾಗಿದೆ. ಮತ್ತು ಈ ಲೋಕವನ್ನು ನಾವು ಸ್ವಾಧೀನಪಡಿಸ್ಕೊಳ್ಬೇಕಾಗಿದೆಯಲ್ಲ. ಶಾಂತತೆಯಿಂದ ನಾವು ದೀನ ಮನಸ್ಸುಳ್ಳವರಾಗಿ ಕಾದಿದ್ದು ನಾವು ಈ ಭೂಮಿಗೆ ಬಾಧ್ಯರಾಗೋಣವಾ. ಬನ್ರಿ ನಾವು ಪ್ರಾರ್ಥಿಸೋಣ ಈ ಸಮಯದಲ್ಲಿ. ಕರ್ತನೇ ನಿನಗೆ ಸ್ತೋತ್ರ. ಶಾಂತ ಮನಸ್ಸುಳ್ಳವರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು ಎಂಬುದಾಗಿ ಹೇಳಿದೆಯಲ್ಲ ಕರ್ತನೆ. ನಾವು ಶಾಂತ ಗುಣವುಳ್ಳವರಾಗಿದ್ದು ಕರ್ತನೆ ನಮ್ಮ ದೇಶವನ್ನು ನಿನಗಾಗಿ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಸಹಾಯ ಮಾಡು. ನಿನ್ನ ಮಹಿಮೆಗಾಗಿ ಕರ್ತನೆ ನಮ್ಮ ಈ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ, ಈ ಭೂಮಿಯನ್ನ ಕರ್ತನೆ ನಿನಗಾಗಿ ಗೆಲ್ಲುವುದಕ್ಕೆ ನಮಗೆ ಸಹಾಯ ಮಾಡು. ಕರ್ತನೆ ಕ್ರೈಸ್ತರೆಲ್ಲರೂ ಕೂಡ ಶಾಂತ ಗುಣವುಳ್ಳವರಾದ್ರೆ ಎಷ್ಟು ಚಂದ ಅಪ್ಪ, ಎಷ್ಟು ಕರ್ತನೆ ಬೇಗ ನಾವು ಈ ದೇಶವನ್ನು ನಿನಗಾಗಿ ಕರ್ತನೆ ನಾವು ಗೆಲ್ಲಬಹುದಪ್ಪ. ಕರ್ತನೆ ಕ್ರೈಸ್ತರಾದ ನಾವು ದೀನ ಮನಸ್ಸುಳ್ಳವರಾಗಿ ಶಾಂತ ಗುಣವುಳ್ಳವರಾಗಿರುವುದಕ್ಕೆ ಸಹಾಯ ಮಾಡು. ದುಷ್ಟ ಜನಗಳನ್ನು ನೋಡಿ ಕರ್ತನೆ ನಾವು ಅಣಗಿಸದೆ, ಅಥವಾ ಅವ್ರನ್ನ ನೋಡಿ ನಾವು ಕೋಪಗೊಳ್ಳದೆ, ನಾವು ಉರಿಗೊಳ್ಳದೆ ಇರುವುದಕ್ಕೆ ನಮಗೆ ಕೃಪೆ ಕೊಡು ಕರ್ತನೆ. ಅಪ್ಪ, ನಾವು ಶಾಂತತೆಯಿಂದ ಕಾಯುವುದಕ್ಕೆ ನಿನ್ನ ಬಳಿಯಲ್ಲಿ ಕರ್ತನೆ ಅಪ್ಪ, ಕೀರ್ತನೆಗಾರನಾದ ರಾಜನು ಹೇಳುವಂತೆ, ದಾವಿದ ರಾಜನು ಹೇಳುವಂತೆ ನಾವು ಕರ್ತನೆ ಬರುವ ಎಲ್ಲ ಹಿಂಸೆ, ಎಲ್ಲ ಹೋರಾಟ, ಎಲ್ಲ ಕಷ್ಟಗಳ ಮಧ್ಯದಲ್ಲಿಯೂ ದೀನತೆಯಿಂದ, ಶಾಂತತೆಯಿಂದ ಕಾದಿರುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಹಾಗೆ ನೀವು ಮಾಡುವ ದೇವರಾಗಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ಪ್ರೀತಿಯ ತಂದೆ ಆದ ದೇವರೇ, ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರಿಯರೇ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.